ಪ್ಲಾಸ್ಟಿಕ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ನಾವು ಕನ್ಸಿಡರ್ ಮಾಡೋದಾದರೆ ಮರೈನ್ ಎಕೋಸಿಸ್ಟಮ್ಗೆ ಸಾಕಷ್ಟು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಮೇಜರ್ ಚಾಲೆಂಜಸನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. 1 ಲೀಟರ್ ವಾಟರನ್ನು ನಾವು ಇವತ್ತು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕುಡಿದ್ರೆ ಎಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ಪೊಲ್ಯೂಟೆಂಟ್ ಅಥವಾ ಈ ಮೈಕ್ರೋ ಅಥವಾ ನ್ಯಾನೋ ಪಾರ್ಟಿಕಲ್ಸ್ನ ಮುಖಾಂತರ ನಮ್ಮ ದೇಹದ ಒಳಗಡೆ ಹೋಗುತ್ತೆ ಅನ್ನೋದನ್ನು ಕಾಣ್ಬೋದು. ಈ ಒಂದು ಮೈಕ್ರೋ ಪ್ಲಾಸ್ಟಿಕ್ನ ಮುಖಾಂತರ ನಾವು ಮೈಕ್ರೋ ಪ್ಲಾಸ್ಟಿಕ್ಕನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಇಲ್ಲಿ ರಾಮನ್ ಸ್ಕ್ಯಾಟರಿಂಗ್ ಎಫೆಕ್ಟನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ. ವೆರಿ ಮೈಕ್ರೋ ಕಂಡೀಷನ್ ಏನಿರುತ್ತಲ್ಲ, ಸೊ ಇದು ಇವತ್ತು ಕ್ಯಾನ್ಸರನ್ನು ಸಹ ಕಾಸ್ ಮಾಡ್ಬೋದು. ಸೊ ಈ ಒಂದು ಆಂಕಾಲಜಿ ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೇಜರ್ ಕಾಸಸ್ಗಳು ಏನಿದೆಯಲ್ಲ, ಸೊ ಈ ಒಂದು ಆಂಕಾಲಜಿನಲ್ಲಿ ಮೇಜರ್ಲಿ ನಾವು ಕಾಣ್ತಾ ಇರೋದು ಈ ಪ್ಲಾಸ್ಟಿಕ್ನ ಮುಖಾಂತರ ಸಹ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ರಿಸರ್ಚಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ.